ಬೆಣ್ಣೆಯಿಂದ ತುಪ್ಪ ಮಾಡುವ ವಿಧಾನ. ಒಂದು ಬಾಂಡಲಿಗೆ ಹಾಕಿ ಲೋ ಫ್ಲೇಮಲ್ಲಿ ಕಾಯಿಸ್ಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕಬೇಕು, ಮೆಂತ್ಯ ಹಾಕಬೇಕು, ಒಂದು ಹಾಫ್ ಚಿಕ್ಕ ಟೇಬಲ್ ಸ್ಪೂನಲ್ಲಿ ಮೆಂತ್ಯ ಹಾಕಬೇಕು, ಏಲಕ್ಕಿ ಒಂದು 3 ಹಾಕಬೇಕು, ವಿಳೆದೆಲೆ ಒಂದು ಹಾಫ್ ವಿಳೆದೆಲೆ ಕಟ್ ಮಾಡಿಬಿಟ್ಟು ಹಾಕಬೇಕು. ತೊಟ್ಟು ಹಾಕಂಗಿಲ್ಲ, ಜಸ್ಟ್ ಎಲೆ ಹಾಕಬೇಕು. ಒಂದು 2 ಪಿಂಚ್ ಸಾಲ್ಟ್ ಹಾಕಿದ್ರೆ ಸಾಕು. ಲೋ ಫ್ಲೇಮಲ್ಲೇ ನೀವು ಕಾಯಿಸ್ಕೊಬೇಕು, ಇಲ್ಲಾಂದರೆ ಕಂಡು ವಾಸನೆ ಬರುತ್ತೆ ತುಪ್ಪದ್ದು. ಈ ಥರ ಬೆಣ್ಣೆನೆಲ್ಲ ಹಿಂಗೆ ಸಪ್ರೇಟ್ ಮಾಡ್ಕೊಂಡ್ರೆ ಬೇಗ ಲಿಕ್ವಿಡ್ ಆಗುತ್ತೆ, ಲಿಕ್ವಿಡ್ ಫಾರ್ಮಿಗೆ ಬರುತ್ತೆ ಅದು ಬೆಣ್ಣೆ. ನೋಡಿ, ಅದು ಬೆಣ್ಣೆ ತುಪ್ಪ ಕನ್ವರ್ಟ್ ಆಗ್ತಿದೆ. ಅದು ವೈಟು ನೊರೆ ಬರೋದು, ವೈಟ್ ನೊರೆ ಬಂದರೆ ತುಪ್ಪ ಚೆನ್ನಾಗಿ ಬರ್ತಿದೆ ಅಂತ. ನೋಡಿ, ಈ ಥರ ಬರ್ತಾ ಇರುತ್ತೆ ಅದು. ಅವಾಗ ತುಪ್ಪ ಕನ್ವರ್ಟ್ ಆಗ್ತಾ ಇದೆ ಬೆಣ್ಣೆ ಅಂತ. ಲಾಸ್ಟಿಗೆ ಏನಾಗುತ್ತೆ, ವೈಟ್ ನೊರೆ ಎಲ್ಲ ಹೋಗಿ ಎಣ್ಣೆ ಫುಲ್ಲು ಚಿಟ ಅನ್ನುತ್ತೆ. ಆವಾಗ 100% ತುಪ್ಪ ಆಗಿದೆ ಅಂತ ಅದು. ಆವಾಗ ಈ ಥರ ಬಂದಿರುತ್ತೆ. ಅದ್ರ ಜೊತೆಗೆ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಹಾಕಿದ್ಮೇಲೆ ಆ ನೊರೆ ಕಾಣ್ತಿದೆಯಲ್ಲ, ಅದೆಲ್ಲ ಕಡಿಮೆ ಆಗೋ ತನಕ ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಕಾಯಿಸ್ಕೊಬೇಕು. ನೋಡಿ, ಈ ಥರ ನೊರೆ ಇರುತ್ತೆ. ಆ ನೊರೆ ಫುಲ್ಲು ಹೋಗಿ ತುಪ್ಪ ಚಿಟ ಅನ್ನಬೇಕು. ಸ್ವಲ್ಪ ಚಿಟ ಅಂದಿದ್ದಂಗೆ ಎತ್ಕೊಡ್ಬೇಕು, ಇಲ್ಲಾಂದರೆ ಅದು ತುಪ್ಪ ಏನಾಗುತ್ತೆ, ಕಂಟ್ರೋಲಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಷ್ಟು ನೊರೆ ಕಡಿಮೆ ಆಗುತ್ತೆ. ಇಷ್ಟು ನೊರೆ ಕಡಿಮೆ ಆದರೂ ಸಾಕು. ಇವಾಗ ಆಫ್ ಮಾಡಿಬಿಡ್ಬೇಕು. ಇವಾಗ ಯಾಕೆ ಆಫ್ ಮಾಡಬೇಕಂದ್ರೆ, ಇವಾಗ ತುಪ್ಪದ ಸ್ಮೆಲ್ ಬರ್ತಾ ಇರುತ್ತೆ. ಸೊ ತುಪ್ಪದ ಸ್ಮೆಲ್ ಬರಬೇಕಾದ್ರೆ ಆಫ್ ಮಾಡಿದ್ರೆ ಕರೆಕ್ಟಾಗಿ ತುಪ್ಪ ಆಗಿದೆ ಅಂತ. ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡೋಕ್ಕೋದ್ರೆ ಅದು ತುಪ್ಪ ಕಂಡು ಹತ್ಬಿಡುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ನೆಕ್ಸ್ಟು ತುಪ್ಪ ಮರಳಾಗೋದು ತೋರಿಸ್ತೀನಿ. ಇದು ಫುಲ್ಲು ಕೂಲ್ ಆದಮೇಲೆ ತುಪ್ಪ ಮರಳಾಗುತ್ತೆ. ಅಂದರೆ ಸುಮ್ಮನೆ ಅಂಗಡಿಯಿಂದ ತುಪ್ಪ ತಗೊಂಡು ತಿನ್ನೋ ಬದಲು ನಾವೇ ಮಾಡ್ಕೊಂಡು. ನೋಡಿ, ಇವಾಗ ಈ ಥರ ಸೋಸ್ಕೊಬೇಕು. ಕೆಳಗಡೆ ಒಂಚೂರು ನೀರಿರಂಗಿಲ್ಲ ಬಟ್ಲಲ್ಲಿ. ನೀರಿದ್ದರೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೀರು ಇಲ್ದಿರೋ ಬಟ್ಲು ಯೂಸ್ ಮಾಡ್ಕೊಳ್ರಿ. ತುಪ್ಪ ಈ ಥರ ಸೋಸ್ಕೊಂಡು ಅದರೊಳಗೆ ಇಡಿ. ಆಮೇಲೆ ಒಂದು ಡೇ ಬಿಡಿ, ಫುಲ್ಲು ಮರಳಾಗಿರುತ್ತೆ ತುಪ್ಪ. ಈ ಥರ ಸೋಸ್ಕೊಬೇಕಷ್ಟೆ. ನೋಡಿ, ನಾವು ಲಾಸ್ಟಿಗೆ ಸೋಸ್ಕೊಂಡಾದ್ಮೇಲೆ ಈ ಥರ ತುಪ್ಪದ ಕಲರ್ ಬರುತ್ತೆ. ಅದ್ರ ಜೊತೆಗೆ ಘಮ ಅಂತ. ಆವಾಗ ತುಪ್ಪ ಕರೆಕ್ಟಾಗಿ ಆಗಿದೆ ಅಂತ. ಇಲ್ಲಿ ತುಪ್ಪ ಬಿಟ್ಟಿದ್ದು ಕಾಯ್ದಾದ್ಮೇಲೆ ಹಾಫ್ ಡೇ ಅಷ್ಟೇ. ಆಗಲೇ ಅದು ಮರಳಾಗಿದೆ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.